ಈಗ ನೋಡಿ, ರೈತರ ಕೆಲಸ ಏನಂತಂದ್ರೆ, ರೈತರಿಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಬರಲಿ 25,000 ಕೋಟಿ ಮನ್ನಾ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಪ್ಪ ಅಂದ್ರೆ ಅದು JDS ಸರ್ಕಾರ ಅಂತಂದ್ರೆ ಮಾತ್ರ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ. ಇವತ್ತು ಬಂಧುಗಳೇ, ತಾವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಒಂದು ಜೋಳದ ಬೆಲೆ ಯಾವ ರೀತಿ ಆಗಿದೆಪ್ಪ ಅಂತಂದ್ರೆ, ಜೋಳ ಮನೇಲಿ ಇಟ್ಕೊಂಡಿರ್ತಕ್ಕಂಥ ರೈತರು ಇದೇ ಒಂದು ಗೋಡೌನಲ್ಲಿ ಹಾಕಿದ್ದಾರೆ ಮೊನ್ನೆ. ಅದು ಮಳೆ ಒಂದೇನಪ್ಪ ಅಂದ್ರೆ ಮಳೆ ಕೊಡಿತಕ್ಕಂಥ ಕೆಲಸ ಆಗ್ತಿತ್ತು. ಅದಕ್ಕೆ ಯಾವುದೇ ಒಬ್ಬ ಸರ್ಕಾರ ಅಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟತಕ್ಕಂಥ ಸಚಿವರುಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿಕ್ಕೆ ಗಮನನೇ ಕೊಡಲಿಲ್ಲ. ಅದಕ್ಕೋಸ್ಕರವಾಗಿ ಇದೇ ತಿಂಗಳಲ್ಲಿ ನಾವೇನ್ ಮಾಡಿದಪ್ಪ ಅಂದ್ರೆ, ನಮ್ಮ ಪಕ್ಷದ ಮುಖಂಡರೊಂದಿಗೆ ಏನಪ್ಪಾ ಅಂತಂದ್ರೆ ಹೋರಾಟವನ್ನು ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಕಂಪಲ್ಸರಿಗೆ ಪ್ರತಿಯೊಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರೆ 20 ಕ್ವಿಂಟಲ್ ಜೋಳವನ್ನು ತೆಗೆದುಕೊಳ್ಬೇಕಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥ ನಾವು ಕಾಣ್ತಿದ್ದೇವೆ. ಹಾಗಾಗಿ ಅದರ ಜೊತೆಯಲ್ಲಿ ಏನಂತಂದ್ರೆ, ಅದಕ್ಕಿಂತಲೂ ಮುಂಚೆವಾಗಿ ಸರ್ಕಾರದಲ್ಲಿರ್ತಕ್ಕಂಥ ದುರಾಡಳಿತ, ಅವ್ಯವಸ್ಥೆ, ಲಂಚಗುಳಿತನ, ಅದರ ವಿರುದ್ಧವಾಗಿ ಹಲವಾರು ಹೋರಾಟಗಳನ್ನು ಕೂಡ ನಾವು ಮಾಡಿದ್ದೇವೆ. ಅಂತ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಗುರುತಿಸಿ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಡೋದ್ರಲ್ಲಿ ಬಂದಿರತಕ್ಕಂಥ ನಮ್ಮ ನಾಯಕರು ಏನಪ್ಪಾ ಅಂತಂದ್ರೆ ತಮ್ಮ ಭಾಷಣದಲ್ಲಿ ಸವಿವರವಾಗಿ ಅದರಲ್ಲಿ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲಾರದೆ, ಈಗಾಗಲೇ ಸಮಯ ಆಗಿರ್ತಕ್ಕಂಥದ್ದು. ತಾವೆಲ್ಲ ಬಂಧುಗಳು ಅರ್ಥ ಮಾಡಿಕೊಳ್ಬೇಕು, ಯಾವ ಸರ್ಕಾರದ ಆಡಳಿತದ ಚುಕ್ಕಾಣಿ ಇರ್ತಕ್ಕಂಥ ಜನಗಳು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದನ್ನ. ಇವತ್ತು ಎಸ್ ಸಿ ಮತ್ತು ST ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಹಣವನ್ನು ಏನಪ್ಪಾ ಅಂದ್ರೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡಿದ್ದೇವೆ. ಮತ್ತು ಜನಗಳಿಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಯಾವುದೂ ಮಾಡಿಲ್ಲ. ಸೊ ಅದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಿಂದ ಪ್ರತಿಯೊಬ್ಬ ಸದಸ್ಯರು ಒಂದು ಪಂಚಾಯತಿ ಮಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ತಮ್ಮ ಧ್ವನಿಯನ್ನು ಎತ್ತಿರುವ ಮೂಲಕವಾಗಿ ಈ ಪಕ್ಷವನ್ನ ಮೇಲ್ಮಟ್ಟಕ್ಕೆ ಹೆಚ್ಚಿನ ಕೆಲಸ ಮಾಡಬೇಕು. ಯಾಕೆಂತಂದ್ರೆ ಇವಾಗ ಜನತಾದಳ ಅಂತಕ್ಕಂಥದ್ದು ಪ್ರಾದೇಶಿಕ ಪಕ್ಷವಾಗಿದ್ರೂ ಕೂಡ ಪ್ರದೇಶದಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಕ್ಷ ಯಾವುದಪ್ಪ ಅಂದ್ರೆ ಅದು JDS ಪಕ್ಷ ಆಗಿರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಅಂತ ವಿವರಗಳನ್ನು ಕೊಡೋದಕ್ಕೆ ಬಂದಿತ್ತು ನಮ್ಮೆಲ್ಲ ನಾಯಕರಿಗೆ ಏನಪ್ಪಾ ಅಂತಂದ್ರೆ ನಾನು ಅವ್ರಿಗೆಲ್ಲರೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಿಖಿಲ್ ಅಣ್ಣವರು ತುಂಬಾ ಸವಿಸ್ತರವಾಗಿ ಈ ಭಾಗದ ರೈತರು, ಬಡವರು, ದೀನ ದಲಿತರು, ದೇವೇಗೌಡರು ಸಾಹೇಬರು ಯಾವ ರೀತಿಯಲ್ಲಿ ಹಿಂದೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ತಂದು ಕೊಟ್ಟಿರುವಂಥದ್ದು ಏನಿದೆ, ಜೊತೆಗೆ ಕುಮಾರಣ್ಣವರು ಕೂಡ ಈ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿರುವಂಥದ್ದು ಕೂಡ. ಜೊತೆಗೆ ನಿಖಿಲ್ ಅಣ್ಣವರು ಬಹಳ ಅವರ ಮಾತುಗಳನ್ನು ನಾವು ಆಲಿಸೋಣ. ಇವತ್ತು ನಾನು ನಮ್ಮ ರಾಜ ವೆಂಕಟಪ್ಪ ನಾಯಕರವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿರುವಂಥದ್ದು ಕೂಡ. ಯಾಕೆಂತ ಹೇಳಿದ್ರೆ, ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ತಾವು ಆಶೀರ್ವಾದ ಮಾಡಿ ಗೆಲ್ಲಿಸಿ ತರುವಂಥ ಕೆಲಸವನ್ನ 2028ರಲ್ಲಿ ಶಾಸಕರಾಗಿ ಮಾಡುವಂಥ ಜವಾಬ್ದಾರಿ ನಿಮ್ಮದಾಗಿದೆ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ. ಯಾಕಂತ ಹೇಳಿದ್ರೆ, ಬಹಳ ಸಾಮಾನ್ಯರಲ್ಲಿ ಸಾಮಾನ್ಯರು, ಬಹಳ ಸರಳ ವ್ಯಕ್ತಿಗಳು, ಇಂಥ ವ್ಯಕ್ತಿಗಳನ್ನ ಕಳ್ಕೊಂಡು ಈ ಕ್ಷೇತ್ರ ಬಡವ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಕೊಳ್ಳೆ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇವತ್ತು ರಾಜ ವೆಂಕಟಪ್ಪ ನಾಯಕರವ್ರನ್ನ ತಾವು ಗೆಲ್ಲಿಸುವಂತ ಹಿರಿಯರು ಇದ್ದೀರಿ, ಅಣ್ಣ ತಮ್ಮಂದಿರು ಇದ್ದೀರಿ, ಅಕ್ಕ ತಂಗಿಯರು, ತಾಯಂದಿರು ಇದ್ದೀರಿ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ನಿಮ್ಮ ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಿಖಿಲ್ ಅಣ್ಣವರು ಕೂಡ ಬಹಳ ಸವಿಸ್ತರವಾಗಿ ಮಾತಾಡ್ತಕ್ಕಂಥದ್ದು, ಅವರಿಗೆ ಹೆಚ್ಚು ಸಮಯವನ್ನು ಕೊಡೋಣ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಜೈ JDS.